ಏನಿಲ್ಲ, ಇವತ್ತು ಹೊಸ ವರ್ಷದ ಶುಭಾಶಯ ಹೇಳೋದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಇನ್ನಷ್ಟು ಸಂಘಟನೆಯಾಗಿ ಗಟ್ಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಜಯಬೇರಿ ಹೊಡೆಯಲಿ ನಿಮ್ಮ ನೇತೃತ್ವದಲ್ಲಿ ಅಂತ ಶುಭ ಹಾರೈಕೆ ಕೋರಿದ್ದೇನೆ. ನನಗೆ ಯಾವುದೂ ಆಕಾಂಕ್ಷೆ ಇಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿದ್ದೀನಿ. ನನಗೆ ಯಾವುದೂ ನಿರಾಶೆ ಇಲ್ಲ. ಕುಮಾರಸ್ವಾಮಿ ಅವರು ಮಾತು ಹೇಳಿದ್ದಾರೆ, ರೈತರಿಗೆ ಬರ ಪರಿಹಾರ ಕೂಡ ದುಡ್ಡಿಲ್ಲ, ಆದರೆ ಸಲಹೆಗಾರನಾಗಿ ಇನ್ನಷ್ಟು ರಾಜಕೀಯ ಗಂಜಿ ಕೇಂದ್ರಗಳನ್ನು ತೆರೀತಾ ಇದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ. ಅವರಿದ್ದಾಗ ಏನ್ ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ತರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರದವರಿಗೆ ಊಟದ ಕಾರ್ಯ ಕೊಟ್ಟಿದ್ರು. ಇದು ನೈತಿಕತೆ ಅವರ ಹತ್ರ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.